ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮ ದೊಡ್ಡವರ ದಡ್ಡತನ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡೈನಾ. ಎಲ್ಲರ ಮನೆಯ ದೋಸೆ ತೂತೆ. ಈ ಮಾತು ಪ್ರಚಲಿತದಲ್ಲಿ ಇಲ್ಲದಿದ್ರೂ ಬದುಕಿಗೆ ಅನ್ವಯಿಸಿಕೊಂಡಾಗ ಎಷ್ಟರ ಮಟ್ಟಿಗೆ ಸೂಕ್ತ ಇದನ್ನ ನಾ ಕಾಣೆ. ಆದರೆ ದೊಡ್ಡವರ ಮನೆಯ ದಡ್ಡತನದ ಬಗ್ಗೆ ಈಗ ಚರ್ಚೆ ಮಾಡೋಣ ಬನ್ನಿ. ಕಾಲಿಗೊಂದು ಕೈಗೊಂದು ಆಳು. ಮನೆ ತುಂಬ ನ್ಯಾಯ ಕೇಳಿ ಬರುವ ಜನರ ಅಸಹಾಯಕತೆ, ಕೈ ತುಂಬ ದುಡ್ಡು, ಐಷಾರಾಮಿ ವಸ್ತುಗಳ ರಂಗು, ಕೇಳಿದ್ದು ಬಾಯಲ್ಲಿರುವಾಗ ಕೈಗೆ ಸಿಗುವ ಅದೃಷ್ಟ, ಇದನ್ನೆಲ್ಲ ಅನುಭವಿಸಿದ ಮೇಲೆ ಹುಟ್ಟಿದ್ದೆ ನಾನೇ ರಾಜ ಎಂಬ ಅಹಂ. ಆ ಅಹಂ ಸಕಾರಾತ್ಮಕ ಸಂಸ್ಕೃತಿಯಾಗಿದ್ರೆ ಬದುಕು ಬಂಗಾರವಾಗಿರ್ತಿತ್ತು. ಆಗ ಅವನೊಬ್ಬ ಆದರ್ಶ ವ್ಯಕ್ತಿ, ಆದರ್ಶ ನಾಯಕ. ಆದ್ರೆ ಅದೇ ಅಹಂ ಇನ್ನೇನೋ ಹಾದಿ ಹಿಡಿದ್ರೆ ಆ ಬದುಕು ಹೇಗಿರುತ್ತೆ ಅನ್ನೋದಕ್ಕೆ ಪ್ರಜ್ವಲ್ ಬದುಕೆ ಸಾಕ್ಷಿ. ಎಸ್, ಪ್ರಜ್ವಲ್ ದೊಡ್ಡ ಕುಟುಂಬದ ಕುಡಿ. ಚಿಕ್ಕ ವಯಸ್ಸಿನಲ್ಲೇ ಸಂಸತ್ ಸದಸ್ಯನಾಗಿ ನಾಯಕರ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾತ. ಆ ಮೂಲಕ ಜೆಡಿಎಸ್ನ ದೊಡ್ಡ ಭರವಸೆಯಾಗಿ ಬೆಳೆದು ನಿಂತಿದ್ರು ಪ್ರಜ್ವಲ್. ನಾಯಕರ ಮನೆಯಲ್ಲಿ ಮತ್ತೋರ್ವ ನಾಯಕನ ಹುಟ್ಟು ಎನ್ನುವಷ್ಟರ ಮಟ್ಟಿಗೆ ಜನರಿಗೆ ಹತ್ತಿರವಾಗಿ ಬಿಟ್ಟಿದ್ರು. ಆದರೆ ಆ ಒಂದು ಕೆಟ್ಟ ಚಟ ಬದುಕನ್ನೇ ಕತ್ತಲಿಗೆ ದೂಡಿತ್ತು. ಬಹುಶಃ ಮಧ್ಯಮ ವರ್ಗದ ಶ್ರೀಮಂತನಿಗೂ ಈ ಸತ್ಯ ಅರಗಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಹುಟ್ಟುತ್ತಲೇ ಚಿನ್ನದ ಸ್ಪೂನ್ ಬೇಕು ಬೇಕು ಬೇಕಾದೆಲ್ಲ ಕಣ್ಣು ಮುಂದೆ. ಐಷಾರಾಮಿ ಊಟ, ಐಷಾರಾಮಿ ಬಟ್ಟೆ, ಐಷಾರಾಮಿ ನಿದ್ದೆ, ಐಷಾರಾಮಿ ಓದು, ಐಷಾರಾಮಿ ಕಾರು, ಐಷಾರಾಮಿ ಮನೆ, ಜೊತೆಗೆ ಐಷಾರಾಮಿ ಸಂಬಂಧಗಳು. ಹೀಗೆ ಅಡಿಯಿಂದ ಮುಡಿವರೆಗೂ ಐಷಾರಾಮಿ ಬದುಕು ಕಂಡು ಹಠಾತ್ ಜೈಲು ಶಿಕ್ಷೆಗೆ ಒಳಗಾಗಿ ಸಾಮಾನ್ಯ ಕೈದಿಗಳೊಂದಿಗೆ ಬೇಕರಿ ಕೆಲಸನೋ, ತೋಟದ ಕೆಲಸನೋ, ಬಡಿಗೆ ಕೆಲಸನೋ ಮಾಡಿಕೊಂಡು ಬದುಕೋದು ಊಹೆಗೆ ಸಿಲುಕತ್ತ. ಛೆ, ಯಾರಿಗೂ ಅರಗಿಸಿಕೊಳ್ಳೋದಕ್ಕೆ ಆಗತ್ತೇಳಿ ಸಂಕಷ್ಟ. ಈ ರೀತಿಯ ಒಂದು ಕನಸನ್ನ ಅರಗಿಸಿಕೊಳ್ಳೋದಕ್ಕಾಗೋದೇ ಇಲ್ಲ. ಶ್ರೀಮಂತರಿಗೆ ಹಾಗೆ ಶ್ರೀಮಂತರ ಮಕ್ಕಳಿಗೆ ಇಂತಹ ಕನಸು ಬಿದ್ದರೂ ಮಲಗಿದ್ದಲ್ಲೇ ಬೆವರು ಬಿಡ್ತಾರೆ. ಆದರೆ ಅದು ನಿಜವಾಗಿಯೂ ಆದರೆ ಹೇಗೆ? ಅದಕ್ಕೆ ಹೇಳೋದು ದರ್ಪದ ಬದುಕು ಕತ್ತಲೆಯ ಕೂಪ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿದೆ. ಉಸಿರು ನಿಲ್ಲುವವರೆಗೂ ಜೈಲಿನಲ್ಲೇ ಇರಬೇಕೆಂಬ ಆದೇಶವನ್ನ ನ್ಯಾಯಾಲಯ ನೀಡಿದೆ. ಪ್ರಜ್ವಲ್ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇರಬಹುದು, ಆದರೆ ಅಧಿಕಾರ, ದುಡ್ಡಿನ ದಾಹದಲ್ಲಿ ಬದುಕುವವರಿಗೆ ಇದೊಂದು ತಕ್ಕ ಪಾಠ, ಹಾಗೆ ಉತ್ತಮ ಸಂದೇಶ ಅಲ್ವಾ? ಹಣ ಇದೆ, ಅಧಿಕಾರ ಇದೆ, ಏನನ್ನಾದರೂ ಕೊಂಡ್ಕೊಳ್ಬೇಕು ಎನ್ನುವವರಿಗೆ ಇದು ಪಾಠ ಅಲ್ವಾ? ನಿಜವಾಗಿಯೂ ಹೌದು. ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳಿತಾನೋ ಅಷ್ಟು ಸಂಸ್ಕಾರ ಬೆಳಿಬೇಕು. ಎಷ್ಟು ಶ್ರೀಮಂತಿಕೆ ಇದೆಯೋ ಅಷ್ಟು ಸಂಸ್ಕಾರವೂ ಇರಬೇಕು. ಆಗ ಮಾತ್ರ ಆತ ನಾಯಕ, ಮಾದರಿಯ ವ್ಯಕ್ತಿಯಾಗಿ ನಿಲ್ತಾನೆ. ಹೀಗಾಗಿಯೂ ಏನೋ ಬಡತನಕ್ಕೆ ಒಂದಷ್ಟಾದ್ರೂ ಸಂಸ್ಕಾರ ಇದ್ದೇ ಇರತ್ತೆ. ಹೀಗಂತ ಜನ ಮಾತನಾಡ್ತಿರ್ತಾರೆ. ಅಧಿಕಾರವಂತ, ಅಕ್ಷರವಂತ, ಹಣವಂತ ಅಯೋಗ್ಯನೂ ಆಗಬಹುದು, ಸಮಾಜ ದ್ರೋಹಿಯಾಗಬಹುದು, ದುಷ್ಟನಾಗಬಹುದು, ದೇಶ ದ್ರೋಹಿಯಾಗಬಹುದು. ಆದರೆ ಸಂಸ್ಕಾರವಂತ ಮಾತ್ರ ಸಮಾಜದ ಮಾದರಿ ವ್ಯಕ್ತಿ ಆಗ್ತಾನೆ. ನಾಯಕ ಹಾಗೂ ನಾಯಕರ ಮಕ್ಕಳು ಈ ಸಂಸ್ಕಾರವನ್ನು ಅಳವಡಿಸ್ಕೊಂಡ್ರೆ ಅವನನ್ನ ಅನುಸರಿಸುವ ಜನರು ಸಂಸ್ಕಾರವಂತರಾಗ್ತಾರೆ. ಇಲ್ಲಿ ನೊಂದಿರೋದು ಮಹಿಳೆಯರು, ಸಂತ್ರಸ್ತರಾಗಿರೋದು ಹೆಣ್ಣು. ಅಧಿಕಾರ, ಹಣದ ಮುಂದೆ ಹೆಣ್ಣು ಸಾಮಾನ್ಯಳಾಗಬಾರ್ದು. ಹೆಣ್ಣು ದೇವಿಯ ಸ್ವರೂಪ, ತಾಯಿಯ ಪ್ರತಿರೂಪ. ಅದು ಅರಿತ್ರೆ ಬಾಳು ಎಂಬುದನ್ನ ಈ ಕೇಸ್ ಸಮಾಜಕ್ಕೆ ಸ್ಪಷ್ಟ ಸಂದೇಶ ನೀಡಿದೆ. ಸಮ ಸಮಾಜದಲ್ಲಿ ಹೆಣ್ಣು ಸಮವಾಗಿಯೇ ಇರಬೇಕು. ಇನ್ನಾದ್ರೂ ಗೋಲ್ಡನ್ ಸ್ಪೂನ್ಗೆ ಸಂಸ್ಕಾರ ಬರಲಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ
ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.